ಹಾಯ್, ತುಂಬ ಜನ ಕಮೆಂಟ್ ಮಾಡಿದ್ರಿ. ಕಳಸದಲ್ಲಿಟ್ಟಿರುವಂತಹ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಎಲ್ಲ ಸಾಮಾನುಗಳನ್ನು ಏನು ಮಾಡೋದು ಅಂತ ಹೇಳಿ. ಬನ್ನಿ ನಾವಿಲ್ಲಿ ನೋಡೋಣ. ಇವತ್ತು ನಾನು ಈ ರೀತಿಯಾಗಿ ಕಳಸದಲ್ಲಿರುವಂತಹ ನೀರನ್ನು ಒಂದು ಪಾತ್ರೆಗೆ ಒಂದು ಜಾಲಿಯನ್ನು ಇಟ್ಕೊಂಡು ಹಾಕ್ತೀನಿ. ಆಗ ನಾವು ಕಳಸದಲ್ಲಿ ಹಾಕಿರುವಂಥ ಬಿಳಿ ಗುಲಗಂಜಿ, ಕೆಂಪು ಗುಲಗಂಜಿ ಮತ್ತು ಗೋಮತಿ ಚಕ್ರ, ಕವಡೆ ಮತ್ತು ಒಂದು ಬೆಳ್ಳಿಯ ನಾಣ್ಯ ಇವೆಲ್ಲವೂ ಸಿಗತ್ತೆ ನೋಡಿ. ಈ ರೀತಿಯಾಗಿ ಅವುಗಳನ್ನ ನಾನು ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ. ಎಲ್ಲವನ್ನು ಎರಡೆರಡು ಹಾಕಿದ್ದೆ, ಬಿಳಿ ನಾಣ್ಯವನ್ನು ಮಾತ್ರ ನಾನು ಒಂದು ಹಾಕಿದ್ದೆ. ಅವುಗಳನ್ನು ಈ ರೀತಿಯಾಗಿ ಶುದ್ಧವಾಗಿರುವಂಥ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲಿರುವಂತಹ ನೀರನ್ನು ನಾನು ಈ ರೀತಿ ಒತ್ತಿ ಒತ್ತಿ ತೆಗಿತೀನಿ ನೋಡಿ. ಈ ರೀತಿಯನ್ನು ಸ್ವಚ್ಛಗೊಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ಸಾಮಗ್ರಿಗಳನ್ನು ದೇವರ ಮನೆಯಿಂದ ಹೊರಗಡೆ ತೊಗೊಂಡು ಬರಬಾರ್ದು. ದೇವರ ಮನೆಯಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಪ್ರತಿದಿನ ದೇವರ ಉಡಿಯಲ್ಲಿ ಇರುವಂತಹ ಈ ಒಂದು ಸಾಮಗ್ರಿಗಳಲ್ಲಿ ಈ ಒಂದು ಬೆಳ್ಳಿ ನಾಣ್ಯವನ್ನು ಇಟ್ಟು ನಾನು ಮತ್ತೆ ಪೂಜೆ ಮಾಡ್ತೀನಿ. ಇನ್ನು ಯಾವುದೇ ಕಾರಣಕ್ಕೂ ದೇವರ ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗೋದಿಲ್ಲ. ಇದನ್ನು ಅದರಲ್ಲೇ ಇಟ್ಟು ನಾನು ಅದನ್ನು ಕ್ಲೋಸ್ ಮಾಡ್ತೀನಿ. ಇದೊಂದು ಸಣ್ಣ ಬಾಕ್ಸನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ. ಇದನ್ನು ನನಗೆ ಯಾರೋ ಗಿಫ್ಟ್ ಕೊಟ್ಟಿರೋದು, ಅದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟು ಉಳಿದಿರುವಂತಹ ಈ ಎಲ್ಲ ವಸ್ತುಗಳನ್ನು ನಾನು ಒಂದು ಬಿಳಿ ಬಟ್ಟೆಯಲ್ಲಿ ಅಥವಾ ಒಂದು ಕೆಂಪು ಬಟ್ಟೆಯಲ್ಲಿ, ನೀವು 4 ಮಡಿಕೆಗಳನ್ನು ಮಾತ್ರ ಮಾಡಬೇಕು. 3, ಇದು 4ನೇದು. 4 ಮಡಿಕೆಗಳನ್ನು ಅಂದರೆ 4 ದಿಕ್ಕಿನಿಂದ ಅದರಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ಏನಿದೆಯಲ್ಲ ಅದು ಅಲ್ಲೇ ಲಾಕ್ ಆಗಲಿ ಅನ್ನುವಂತಹ ಒಂದು ಕಾರಣಕ್ಕೆ ಅದನ್ನು ತಗೊಂಡು ನಾನು ಒಂದು 5 ಎಳೆಯ ಒಂದು ದಾರ ಇರುತ್ತಲ್ಲ, ಆ ದಾರದಿಂದ ಅದನ್ನು ಗಟ್ಟಿಯಾಗಿ ಕಟ್ಟಬೇಕು. ಈ ರೀತಿಯಾಗಿ ನಾನು ಅದನ್ನು ಕಟ್ತೀನಿ. ಕಟ್ಟಿ ಆದ ನಂತರ ಏನು ಮಾಡಬೇಕು ಅಂತ ಅನ್ನೋದೇ ಇಂಪಾರ್ಟೆಂಟ್. ಇನ್ನು ಈ ರೀತಿಯಾಗಿ ಸರಿಯಾಗಿ ಎಷ್ಟು ಸುತ್ತುಗಳು ಇವು ಆ ರೀತಿ ಏನೂ ಲೆಕ್ಕ ಹಾಕುವಾಗಿಲ್ಲ. ಆ ವಸ್ತುಗಳು ಹೊರಗಡೆ ಬರದೇ ಇರುವ ಥರ ಗಟ್ಟಿಯಾಗಿ ಕಟ್ಟಬೇಕು. ಗಟ್ಟಿಯಾಗಿ ಕಟ್ಟಿ ಇದನ್ನು ನಾವು ನಮ್ಮ ಗಾಡ್ರೇಜ್ ಅಥವಾ ದುಡ್ಡನ್ನು ಇಡುವಂತಹ ಸ್ಥಳದಲ್ಲಿ ಅಥವಾ ನಮಗೆ ಯಾವ ವಸ್ತು ವೃದ್ಧಿ ಆಗಬೇಕು ಅಂತ ಅನಿಸುತ್ತೋ ಅಂಥ ವಸ್ತುಗಳ ಜೊತೆಗೆ ಈ ಗಂಟನ್ನು ಇಡಬೇಕಾಗತ್ತೆ. ಅದರ ಜೊತೆಗೆ ನಾವು 1 ವಾರದವರೆಗೂ ಲಕ್ಷ್ಮೀ ಕೃಪಾ ಕಟಾಕ್ಷ ಇದರ ಮೇಲೆ ಇರೋದರಿಂದ ಧನ ಸಂಪತ್ತು ಹೆಚ್ಚಿಗೆ ಆಗಲಿ ಅನ್ನುವಂಥ ಒಂದು ಇಚ್ಛಾಭಾವನೆಯಿಂದ ಇದನ್ನಿಡಬೇಕು. ಇಡೋಕ್ಕಿಂತ ಮುಂಚೆ ನಾವು ಇದನ್ನು ಪೂಜಿಸಿ ಪ್ರಾರ್ಥಿಸಿ ಇಡಬೇಕಾಗತ್ತೆ. ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮಿ ಎದುರುಗಡೆ ಇಡುವಂತಹ ಉಡಿಯಲ್ಲಿ, ಲಕ್ಷ್ಮಿ ಅಮ್ಮನ ಡಬ್ಬಿಯಲ್ಲಿ ಯಾವ ಸಾಮಗ್ರಿಗಳನ್ನು ಇಡಬೇಕು, ಇಟ್ಟಿರ್ತೀನಿ ಮತ್ತು ಅದನ್ನ ಹೇಗೆ ಪೂಜಿಸ್ತೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಅಂಟಿಲ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸೈನಿಂಗ್ ಆಫ್ ಸುವಿಜ್ಞಾನ.